ಬೆಳಿಗ್ಗೆ 5 ಗಂಟೆಗೆ ಅಲಾರಾಮ್ ಸದ್ದು ಮಾಡಲು ಶುರು ಮಾಡ್ತು. ದೀಕ್ಷಾ ಬೇಗ ಇದ್ಲು. ಶ್ರುತಿ ಮಾತ್ರ ಅಲಾರಾಮ್ ಸದ್ದನ್ನು ಕೇಳಿ ತಲೆವರೆಗೂ ಹೊದಿಕೆಯನ್ನು ಮುಚ್ಕೊಂಡು ಮತ್ತೆ ಮಲಗಿದ್ಲು. ಶ್ರುತಿ, ಹೇಳು, ಕಾಲೇಜಿಗೆ ಹೋಗಬಾರ್ದಾ? ದೀಕ್ಷಾ ಬಹಳ ಹೊತ್ತು ಕರೆದ ಮೇಲೆ ಅವಳು ಇದ್ಲು. ಸಮಯ ನೋಡಿದಾಗ 5:15 ಆಗಿತ್ತಷ್ಟೇ. ಓ ದೀಕ್ಷಾ, ಈ ಮುಂಜಾನೆ ಯಾಕೆ ನಾನು ಈ ರೀತಿ ಚುಚ್ಚು ಚೆಬ್ಬಿಸ್ದೆ? ಕಾಲೇಜಿಗೆ ಹೋಗೋದು ಬಿಡ್ವಾ? ಆಗ ಹೀಗೆ ಮಲಗ್ಬೋದಾ? ಅಯ್ಯೋ ದೀಕ್ಷಾ, ಅದಕ್ಕಾಗಿ ಇಷ್ಟು ಬೆಳಗ್ಗೆ ಹೇಳೋದಾ? ನಾನು 8:15ಗೆ ಹೇಳ್ತೀನಿ. ಇಷ್ಟು ತಡವಾಗಿದ್ದರೆ ಕಾಲೇಜ್ ತಲುಪೋದಕ್ಕೆ ತಡ ಆಗೋದಿಲ್ವಾ? ಇಲ್ಲ, ಹೇಳ್ತೀನಿ, ಹಲ್ಲುಚ್ತೀನಿ, ಊಟ ಮಾಡ್ತೀನಿ, ನೇರ ಕಾಲೇಜ್. ಹಾಗಾದರೆ ಸ್ನಾನ? ಅದೆಲ್ಲ ವಾರಕ್ಕೊಮ್ಮೆ, ಅಭ್ಯಾಸ ಇಲ್ಲ. ಶ್ರುತಿ ಹೇಳಿದ್ದನ್ನು ಕೇಳಿ ದೀಕ್ಷಾಳ ಕಣ್ಣುಗಳು ದೊಡ್ಡದಾದವು. ಏನೂ ಮಗಳೇ, ನೀನು ಗುಂಡು ಕಣ್ಣು ಈಗ ಹೊರ ಬರ್ತಿದೆಯಲ್ಲ, ಮತ್ತೆ ಬರೋದಿಲ್ವಾ? ಸ್ನಾನ, ಮೈ ತೊಳೆಯೋದು ಇಲ್ಲದು ಒಬ್ಬಳ ಜೊತೆ ವಾಸಿಸ್ತಿದ್ದೀನಿ ಅಂತ ನೆನೆದು ಹೊರ ಬಂತು. ತಿಳಿಲಿಲ್ಲ ನೀನು ಇಷ್ಟು ಶುಚಿಯಾದ ಹುಚ್ಚಿ ಅಂತ. ಹೌದು, ನನಗೆ ಸ್ವಲ್ಪ ಶುಚಿತ್ವ ಹೆಚ್ಚು. ಅದಕ್ಕೆ ಇಂದಿನಿಂದ ಪ್ರತಿದಿನ ಸ್ನಾನ ಮಾಡಬೇಕು. ಇಲ್ದಿದ್ರೆ ಈ ದೀಕ್ಷಾ ಯಾರು ಅಂತ ನಿಂಗೆ ತಿಳಿಯುತ್ತೆ. ಹೀಗೆ ದೀಕ್ಷಾಳ ಬೆದರಿಕೆ ಕೇಳಿ ಪಾಪದ ಶ್ರುತಿ ಹೋಗಿ ಸ್ನಾನ ಮಾಡಿದ್ಲು. ಒಂದು ಮುಕ್ಕಾಲು ಭಾಗದ ಜೀನ್ಸ್ ಮತ್ತು ಚಿಕ್ಕ ಟಾಪ್ ಶ್ರುತಿ ವೇಷ. ಕೂದಲಿನ ಮೇಲ್ಕಟ್ಟಿ ಮುಡಿ ಮಾಡಿದ್ಲು. ದೀಕ್ಷಾ ಒಂದು ಸರಳವಾದ ನೀಲಿ ಬಣ್ಣದ ಚೂಡಿದಾರ್ ಧರಿಸಿದ್ಲು. ಸೋಂಪಾದ ಕೂದಲನ್ನು ಹೆಣೆದು ಹಾಕಿದ್ಲು. ಹಣೆಯಲ್ಲಿ ಒಂದು ಸಣ್ಣ ಬೊಟ್ಟು ಮತ್ತು ಕಣ್ಣಿಗೆ ಸ್ವಲ್ಪ ಕಾಡಿಗೆ ಇತ್ತು. ಕೂದಲಿನ ನಡುವೆ ಯಾರೂ ಕಾಣದಂತೆ ಒಂದು ಚಿಟಿಕೆ ಕುಂಕುಮವನ್ನು ತನ್ನ ಪ್ರಾಣದಂತಿರೋನಿಗಾಗಿ ಇಟ್ಟಿದ್ಲು ಅವಳು. ಎದೆಗೆ ತಾಗಿಕೊಂಡಿದ್ದ ತಾಳಿಯನ್ನು ಹೊರಗೆ ತೆಗೆದು ಅದನ್ನು ಒಮ್ಮೆ ಒತ್ತಿ ಮುತ್ತಿಟ್ಲು. ಕಣ್ಣುಗಳು ಅರಿಯದಂತೆ ತೇವವಾದವು. ಶ್ರುತಿ ಬರೋದನ್ನು ಕಂಡು ತಾಳಿಯನ್ನು ಬೇಗ ಡ್ರೆಸ್ ಒಳಗಡೆ ಹಾಕ್ಕೊಂಡ್ಳು. ವಾವ್, ನನ್ನ ದೀಕ್ಷಾ, ನಿನ್ನ ನೋಡಿದ್ರೆ ದೇವತೆ ಅಂತಿದ್ಯಾ. ನಾನೇನಾದರೂ ಗಂಡಸಾಗಿದ್ದರೆ ನಿನ್ನ ಪ್ರೀತಿಸ್ತಿದ್ದೆ. ಅವಳು ಹೇಳಿದ್ದನ್ನು ಕೇಳಿ ದೀಕ್ಷಾಳಿಗೆ ನಗು ಬಂತು. ಈಗ ನಗಬೇಡ ಹುಡುಗಿ. ಇಷ್ಟು ಸುಂದರಿಯಾದ ನಿನಗೆ ಒಂದು ಪ್ರೇಮ ಇಲ್ಲ ಅಂತ ಹೇಳಿದ್ರೆ ನಂಬೋದು ಸ್ವಲ್ಪ ಕಷ್ಟ. ಇದೇ ಶ್ರುತಿ, ನನ್ನ ವಿಕ್ರಮನ ಮೇಲೆ, ಆ ಮನುಷ್ಯನ ಪ್ರತಿ ಕೂದಲಿನ ಮೇಲೂ ನನಗೆ ಅತಿಯಾದ ಪ್ರೇಮ ಇದೆ. ದೀಕ್ಷಾ, ನೀನು ಕನಸು ಕಾಣ್ತಿದ್ಯಾ? ಶ್ರುತಿಯ ಪ್ರಶ್ನೆಯೇ ದೀಕ್ಷಾಳನ್ನು ಪ್ರಜ್ಞೆಗೆ ತಂತು. ಇಲ್ಲ, ನೀನು ಎಂಥ ಬಡಾಯಿ ಬಿಡ್ತಿದ್ಯಾ ಅಂತ ಆಲೋಚಿಸ್ತಿದ್ದೆ. ಓಹೋ, ಹಾಗಾದರೆ ಅಷ್ಟು ಆಲೋಚಿಸ್ಬೇಡ, ಬಾ ಹೋಗೋಣ. ಇಲ್ಲಿ ಹತ್ತಿರದಲ್ಲಿದೆಯೇ ಶ್ರುತಿ ಬಸ್ ನಿಲ್ದಾಣ. ನಾವು ತಲುಪೋಷ್ಟರಲ್ಲಿ ಬಸ್ ಹೊರಟು ಹೋಗುತ್ತೆ. ಅದಕ್ಕೆ ನಮ್ಗೆ ಯಾಕೆ ಬಸ್? ಅದಕ್ಕಲ್ವೇ ನನ್ನ ಸಂಗಾತಿ ಇರೋದು. ಶ್ರುತಿ ತನ್ನ ಸ್ಕೂಟಿಯನ್ನು ತೋರಿಸುತ್ತಾ ಹೇಳಿದ್ಲು. ಹಾಗೆ ಇಬ್ಬರು ಸೇರಿ ಕಾಲೇಜನ್ನು ತಲುಪಿದ್ರು. ದೀಕ್ಷಾ, ನೀನು ಅತ್ತ ನಡಿ, ನಾನು ಈ ಗಾಡಿಯನ್ನು ನಿಲ್ಲಿಸಿ ಬರ್ತೀನಿ. ದೀಕ್ಷಾ ಸ್ವಲ್ಪ ಮುಂದೆ ನಡೆದ್ಲು. ಅಲ್ಲೇ ಸ್ವಲ್ಪ ನಿಲ್ಲಬೇಕು. ಅವಳು ತಿರುಗಿ ನೋಡಿದಾಗ ಕೆಲವು ಹುಡುಗರು ಅಲ್ಲೇ ನಿಂತಿದ್ರು. ನೋಡಿದರೆ ತಿಳಿಯುತ್ತೆ ಹಾದಿ ತಪ್ಪದವರು ಅಂತ. ಇತ್ತ ಬಾ ಹುಡುಗಿ. ದೀಕ್ಷಾ ಹೆದರುತ್ತಾ ಅವರ ಹತ್ತಿರ ಹೋದ್ಲು. ನೀನು ಹೊಸದಾಗಿ ಸೇರಿದವಳು ಅಲ್ವೇ? ನಿನ್ನ ಹೆಸರೇನು? ದೀಕ್ಷಾ ವಿಶ್ವನಾಥನ್. ಹಾಗಾದರೆ ಈಗ ನಾವು ಒಂದು ಸಣ್ಣ ರ್ಯಾಗಿಂಗನ್ನು ಕೊಡೋದಕ್ಕೆ ಹೊರಟಿದ್ದೀವಿ. ದೀಕ್ಷಾಳಿಗೆ ಅದನ್ನು ಕೇಳಿ ಬಹಳ ಭಯವಾಯಿತು. ಲೇ ಆಶಿ, ನೀನು ಆ ಗುಲಾಬಿ ಇತ್ತ ಕೊಡು. ದಿಯಾಗೆ ನೀನು ನಾಳೆ ಬೇರೆ ತಂದು ಕೊಡು. ಅಷ್ಟರಲ್ಲಿ ಕಾಲೇಜ್ ಗೇಟ್ ದಾಟಿ ಒಂದು ಬುಲೆಟ್ ಧೂಳೆಬ್ಬಿಸ್ತಾ ಬಂತು. ಆ ಬೈಕ್ನಿಂದ ಇಳಿಯುವವನ ಹತ್ರ ನೀನು ಈ ಹೂ ತೆಗೆದುಕೊಂಡು ಹೋಗಿ ಪ್ರಪೋಸ್ ಮಾಡಬೇಕು. ಅವನ ಕೆನ್ನೆಗೊಂದು ಮುತ್ತು ಕೊಡಬೇಕು. ಅದನ್ನು ಕೇಳಿದ ತಕ್ಷಣ ದೀಕ್ಷಾಳ ದೇಹವೆಲ್ಲ ತಣ್ಣಗಾದಂತ ಅನ್ನಿಸ್ತು. ಇಲ್ಲ, ನನ್ನಿಂದ ಇದು ಸಾಧ್ಯ ಇಲ್ಲ. ನನ್ನ ವಿಕ್ರಮನಲ್ಲದೆ ಬೇರೆ ಯಾರಿಗೂ ನನ್ನಿಂದ ಆಗದು. ಅವಳು ಬಿಕ್ಕಳಿಸಿದ್ಲು. ಲೇ, ಹೇಳಿದ್ದು ಕೇಳಲಿಲ್ವಾ? ಇಲ್ದಿದ್ರೆ ನೀನೇನು ಕಿತ್ತು ಹಾಕ್ತೀಯಾ? ಶ್ರುತಿಯ ಮೆಲ್ಲನೆಯ ಪ್ರವೇಶ ಕಂಡು ಜಾನ್ ಒಮ್ಮೆ ನಡಗ್ದ. ಏನು ಜಾನಣ್ಣ, ಆರಾಮಾಗಿದ್ದೀರಾ? ಮೂತ್ರ ಎಲ್ಲ ಈಗ ಚೆನ್ನಾಗಿ ಹೋಗ್ತಿದೆಯೇ? ಅವಳು ಪ್ರಶ್ನೆ ಕೇಳಿ ದೀಕ್ಷಾ ಅವಳನ್ನ ನೋಡಿದಾಗ ಅವಳು ಕಣ್ಣು ಸನ್ನೆ ಮಾಡಿದ್ಲು. ಹಾಗಾದರೆ ಏನು ಹೇಳ್ತಿದ್ರಿ? ಇವಳು ಆ ಬರೋನಿಗೆ ಪ್ರಪೋಸ್ ಮಾಡಬೇಕಂತಾನಾ? ಇವಳ ಬದಲಿಗೆ ನಾನು ಮಾಡಿದ್ರೆ ಸಾಕೆ ಜಾನಣ್ಣ? ಅದು ಬೇಡ, ನೀವು ಹೋಗಿ. ಹಾಗೆ ಹೇಳಬೇಡಿ. ಜಾನಣ್ಣನ ಆಸೆ ಅಲ್ವೇ, ಅದು ಏನೇ ಆದರೂ ನಡೀಲಿ ಅಂತ ಹೇಳಿ ದೀಕ್ಷಾಳ ಕೈಯಿಂದ ಹೂ ಕಿತ್ಕೊಂಡು ಅವಳು ಆ ಬೈಕ್ ಹತ್ತಿರ ನಡೆದ್ಲು.
ದೇವರೇ, ಇವಳು ಇದಕ್ಕೇನು ಹೊಟ್ಟಿದ್ದಾಳೆ? ಬಹುಶಃ ಆ ಸಿದ್ಧಾರ್ಥನ ಕೈಲಿ ಏಟು ತಿಂತಾಳೆ. ಅಲ್ಲಿ ನಿಂತಿದ್ದ ಹುಡುಗಿಯರಲ್ಲಿ ಯಾರೋ ಒಬ್ಬರು ಹೇಳಿದ್ರು. ಸಿದ್ಧಾರ್ಥ್ ಗಾಡಿಯಿಂದ ಇಳಿದು ಹೆಲ್ಮೆಟ್ ತೆಗೆದಾಗ ನೋಡಿದ್ದು ತನ್ನ ಮುಂದೆ ಗುಲಾಬಿ ಹೂ ಹಿಡಿದು ನಗ್ತಾ ನಿಂತಿರೋ ಶ್ರುತಿಯನ್ನು. ಈ ಕಾಲೇಜಿನ ನಾನು ಹೊರತುಪಡಿಸಿ ಸಕಲ ಹುಡುಗಿಯರ ಆರಾಧ್ಯ ದೈವವಾದ ಗಾನಕೋಗಿಲೆ ಸಿದ್ಧಾರ್ಥ್ ಶೇಖರ್ನನ್ನು ಈ ಕ್ಷಣ ನಾನು ಪ್ರಪೋಸ್ ಮಾಡ್ತಿದ್ದೀನಿ ಅಷ್ಟು ಹೇಳಿ ಗುಲಾಬಿಯನ್ನು ಅವನ ಕೈಗಿಟ್ಟು ಅವಳು ಮರಳಿ ನಡೆದ್ಲು. ಮತ್ತು ಏನೋ ನೆನಪಾದಂತೆ ಮತ್ತೆ ಅವನ ಹತ್ರ ಬಂದಳು. ಒಂದು ವಿಷಯ ಮರ್ತಿದ್ದೆ. ಅವನು ಏನೆಂಬಂತೆ ಅವಳನ್ನ ನೋಡಿದಾಗ ಅವಳು ಅವನ ಕೆನ್ನೆ ಮೇಲೆ ತನ್ನ ತುಟಿಗಳನ್ನು ಒತ್ತಿದ್ಲು. ಹಾಗಾದರೆ ಬರ್ತೀನಿ ಮಿಸ್ಟರ್ ರಾಕ್ಷಸ ಅಷ್ಟು ಹೇಳಿ ಅವಳು ಅಲ್ಲಿಂದ ಮರಳಿ ಬಂದಳು. ಸಿದ್ಧಾರ್ಥ್ ಆಗಲೂ ಆ ಮುತ್ತಿನ ಗುಂಗಿನಲ್ಲೇ ಇದ್ದ. ಅವನ ತಲೆ ಪೂರ್ತಿ ಕೆಟ್ಟು ಹೋಗಿತ್ತು. ಹೊರಗಡೆ ಸ್ವಲ್ಪ ಗಂಭೀರವಾಗಿ ಮುಖ ಮಾಡಿಕೊಂಡು ಅವಳನ್ನು ಒಂದು ರೀತಿ ನೋಡಿ ಅವನಲ್ಲಿಂದ ಹೋದ. ಆದರೆ ಆಗಲೂ ಅವನ ತುಟಿಯಲ್ಲಿ ಒಂದು ನಗು ಇತ್ತು. ಎಲ್ಲರೂ ತನ್ನನ್ನು ಆರಾಧನೆಯಿಂದ ನೋಡಿ ಹೊಗಳುವಾಗ ತನ್ನನ್ನು ನೋಡದೆ ಅಸಡ್ಡೆಯಿಂದ ಹೋಗ್ತಿದ್ದ ಅವಳು ಕಾಣದಂತೆ ತಾನು ಗಮನಿಸ್ತಿದ್ದ. ಯಾವಾಗಲೂ ಅವಳ ಮೇಲೆ ಒಂದು ಇಷ್ಟ ಶುರುವಾಗಿ ಆಮೇಲೆ ಅದು ಪ್ರೇಮವಾಗಿ ಬದಲಾಗಿತ್ತು. ಇಷ್ಟ ಹುಡುಗಿ, ನಿನ್ನ ಮೇಲೆ ಅತಿಯಾದ ಪ್ರೀತಿ. ಈ ಸಮಯದಲ್ಲಿ ಶ್ರುತಿ ಕೆಲಸ ಕಂಡು ಎಲ್ಲರೂ ಕಣ್ಣು ಬಾಯಿ ಬಿಟ್ಟಿದ್ದಾರೆ. ಏನು ಜಾನಣ್ಣ, ಸಾಕಾ? ಅವನ ತಲೆ ತಗ್ಸಿ ಕೂತಿರೋದನ್ನು ಕಂಡು ಅವಳಿಗೆ ಕೋಪ ಬಂತು. ಲೇ, ಇನ್ಯಾರ ಮುಂದೆಯೂ ಅತಿ ಬುದ್ಧಿವಂತಿಕೆ ತೋರಿಸೋದಕ್ಕೆ ಹೋದರೆ ನಿನಗೆ ಗೊತ್ತು, ನನ್ನ ಬಗ್ಗೆ ಗೊತ್ತು, ಇನ್ನು ಮುಂದೆ ಆಗೋದಿಲ್ಲ. ಹಾಗಾದರೆ ನಿನಗೂ ಇವರಿಗೂ ಒಳ್ಳೆಯದು. ಅತಿಯಾಗಾಡದೆ ಇಲ್ಲಿಂದ ಹೋಗೋದಕ್ಕೆ ನೋಡಿ ಅಣ್ಣಂದ್ರ ಅಷ್ಟು ಹೇಳಿ ದೀಕ್ಷಾಳ ಕೈ ಹಿಡಿದು ಕ್ಲಾಸಿಗೆ ನಡೆದ್ಲು. ಕ್ಲಾಸಿಗೆ ತಲುಪಿದ ತಕ್ಷಣ ದೀಕ್ಷಾ ಶ್ರುತಿಯನ್ನು ಕಣ್ಣು ಕೆಂಪು ಮಾಡಿ ನೋಡಿದ್ಲು. ಹೀಗೆ ನೋಡ್ಬೇಡ ಹುಡುಗಿ, ಭಯ ಆಗುತ್ತೆ. ನೀನು ಯಾ ಶ್ರುತಿ, ರೌಡಿನಾ? ಏನೆಲ್ಲ ನೀನು ಇವತ್ತು ಹೀಗೆ ಮಾಡಿದೆ? ಅವರೆಲ್ಲ ನಿನ್ನ ಕಂಡು ಯಾಕೆ ಹೆದರಿದ್ರು? ಆಹಾಹಾ, ಸರಳವಾಗಿ ನಿನಗೆ ಹೇಳಿದ್ಯಲ್ಲ ರೌಡಿ, ಅದಕ್ಕಾಗಿ. ಅವನಂಥ ಕಾಮಪಿಶಾಚಿಗಳನ್ನ ಎದುರಿಸಲು ಸ್ವಲ್ಪ ರೌಡಿಸಮ್ ಬೇಕು ಬೇಬಿ. ಅದೆಲ್ಲ ಹೋಗಲಿ. ಮತ್ತು ನೀನು ಆ ಸಿದ್ಧಾರ್ಥನ ಹತ್ರ ಹೋಗಿ ಪ್ರಪೋಸ್ ಮಾಡಿದ್ದು ಮತ್ತು ಮುತ್ತು ಕೊಟ್ಟಿದ್ದು ಯಾವುದಕ್ಕಾಗಿ? ಅದು ಕೂಡ ಸರಳ ಪ್ರೇಮ. ಏನು ಮಗಳೇ, ನೀನು ಗಾಬರಿ ಆಯಿತಾ ಸ್ವಲ್ಪ? ಹಾಗಾದರೆ ನೀವು ಪ್ರೇಮದಲ್ಲಿದ್ದೀರಾ? ಹಾಂ, ನಾವಲ್ಲ, ನಾನು. ನನ್ನ ಪ್ರೇಮ ಅವನಿಗೆ ತಿಳಿಯೋದು ಇಲ್ಲ. ಈ ಕಾಲೇಜಿನ ಹೀರೋ ಸಿದ್ಧಾರ್ಥ್, ಗಾಯಕ, ಹುಡುಗಿಯರ ರೋಮಿಯೋ. ಆದರೆ ಎಲ್ಲರೂ ಅವನನ್ನು ಆರಾಧನೆಯಿಂದ ನೋಡುವಾಗ ನಾನು ಮಾತ್ರ ಅಸಡ್ಡೆಯಿಂದ ಹೋಗ್ತೀನಿ. ಆದರೆ ಹೃದಯದೊಳಗೆ ಯಾವಾಗಲೂ ಸೇರ್ಕೊಂಡಿದ್ದಾನೆ ಆ ಮುಖ. ಆದರೆ ಯಾಕೋ ಹೊರಗೆ ತೋರಿಸಲು ಅನ್ನಿಸ್ತಿಲ್ಲ. ಅದು ಅಲ್ಲಿಯೇ ಇರಲಿ. ಆದರೂ ನನ್ನಂಥ ಒಬ್ಬಳನ್ನು ಅವನಿಷ್ಟಪಡೋದಿಲ್ಲ. ಯಾಕೋ ಅದನ್ನು ಕೇಳಿದಾಗ ದೀಕ್ಷಾಳಿಗೆ ಬಹಳ ಸಂಕಟ ಅನ್ನಿಸ್ತು. ಆ ಸಮಯದಲ್ಲಿ ವಿಕ್ರಮನ ಮುಖ ಅವಳ ಮನಸ್ಸಿಗೆ ಬಂತು. ಪ್ರೇಮ ಕೆಲವು ಸಲ ಹಾಗೇ ಇರುತ್ತೆ. ತೀವ್ರವಾಗಿ ಪ್ರೀತಿಸುವಾಗ ಅದಕ್ಕಿಂತ ತೀವ್ರವಾದ ನೋವು ಅದರಿಂದ ಸಿಗುತ್ತೆ. ನಾನೀಗ ಅನುಭವಿಸ್ತಿರೋದು ಕೂಡ ಅಂತಹ ನೋವೇ ಅಲ್ವೇ? ಕಣ್ಣುಗಳು ಅರಿಯದಂತೆ ತುಂಬಿ ಬಂದವು. ಅಂದಹಾಗೆ ಕನಸು ಕಾಣೋದು ಮುಗಿತಾ ಹುಡುಗಿ? ಏನು, ನನ್ನ ದೀಕ್ಷಾಳ ಮುಖ ಬಾಡಿದೆ? ಹೇಯ್, ಏನೂ ಇಲ್ಲ. ತಕ್ಷಣ ಒಂದು ಬೇಸರ ಆಯ್ತಷ್ಟೇ. ಇದೆಲ್ಲವನ್ನ ಸರಳವಾಗಿ ತಗೊಳ್ಬೇಕು. ನಿನ್ನ ಮನಸ್ಸನ್ನು ಸಿದ್ಧಾರ್ಥನ ಹತ್ರ ಹೇಳಬಾರ್ದ ಶ್ರುತಿ? ಇವಳದೊಂದು ಮಾತು. ಅದೆಲ್ಲ ಬಿಡು, ಎಲ್ಲವೂ ದೇವರು ವಿಧಿಸಿದಂತೆ ನಡೆಯುತ್ತೆ. ಸುಮ್ಮನೆ ಆತಂಕಪಟ್ಟು ವಯಸ್ಸಾಗಲು ನನಗಾಗೋದಿಲ್ಲ. ಜೀವನ ಒಂದೇ ಇರೋದು, ಅದಕ್ಕೆ ಎಂಜಾಯ್ ಮಾಡಬೇಕು. ದೀಕ್ಷಾಳಿಗೆ ಪ್ರತಿ ಕ್ಷಣವೂ ಶ್ರುತಿ ಎಂಬ ಹುಡುಗಿ ಒಂದು ಅದ್ಭುತವಾಗಿ ಬದಲಾಗ್ತಿದ್ಲು. ತನ್ನ ಸಂಕಟಗಳೆಲ್ಲ ಮರೆಯೋದಕ್ಕೆ ದೇವರು ಕೊಟ್ಟ ನಿಧಿ ಅವಳು. ದಿನಗಳು ಅತಿ ವೇಗವಾಗಿ ಕಳೆದು ಹೋದವು. ಮಾಸ್ಟರ್ ಡಿಗ್ರಿಯ ಮೊದಲ ವರ್ಷ ಕಣ್ಣು ಮುಚ್ಚಿ ತೆಗೆಯೋ ಮುನ್ನ ಕಳೆದಂತೆ ದೀಕ್ಷಾಳ್ ಜೀವನ ಯಾವುದೇ ಬದಲಾವಣೆ ಇಲ್ಲದೆ ಸಾಗ್ತಿದೆ. ಶ್ರುತಿಯ ಸಾಹಸ ದೀಕ್ಷಾಳಿಗೆ ದೊಡ್ಡ ಸಮಾಧಾನವಾಗಿದೆ. ಹೊರಗೆ ನಗ್ತಾ ನಡೆದರೂ ಒಳಗೊಳಗೆ ಅಳುತ್ತಿದ್ದಾಳೆ. ಅವಳು ತನ್ನ ಪ್ರಾಣದಂತಿರೋನನ್ನು ಕಾಣದೆ ಈ 1 ವರ್ಷ ಕಾಲ ಹೇಗೆ ಕಳೆದ್ಲು ಎಂಬುದು ಅವಳಿಗೆ ಮಾತ್ರ ಗೊತ್ತು. ಶ್ರುತಿ ಮತ್ತು ಸಿದ್ಧಾರ್ಥ್ ಈಗಲೂ ಪರಸ್ಪರ ಪ್ರೇಮವನ್ನು ಹೇಳ್ಕೊಳ್ಳದೆ ಮೌನವಾಗಿ ಪ್ರೀತಿಸ್ತಿದ್ದಾರೆ. ಇದರ ನಡುವೆ ವಿಶ್ವನಾಥ್ ಇನ್ನೊಂದು ಕೆಲಸ ಕೂಡ ಮಾಡಿದ್ರು. ಏನಂದರೆ, ದೀಕ್ಷಾಳಿಂದ ವಿಚ್ಛೇದನದ ಪತ್ರವನ್ನು ಸಹಿ ಮಾಡಿಸಿ ವಿಕ್ರಮನ ಆಫೀಸ್ಗೆ ಕಳಿಸಿದ್ರು.
ಹೃದಯ ಅರಿದು ಹೋಗೋ ನೋವಿನಿಂದಲೇ ಅವಳು ಆ ಕಾಗದದ ಮೇಲೆ ಸಹಿ ಹಾಕಿದ್ಲು. ಆದರೆ ಆಗಲೂ ತನ್ನ ತಾಳಿಯನ್ನು ಅವಳು ಎದೆ ಮೇಲೆ ಹಿಡಿದುಕೊಂಡಿದ್ಲು. ಕೊನೆಯ ಉಸಿರಿನವರೆಗೂ ಎದೆ ಮೇಲೆ ಇಟ್ಕೊಂಡಿರ್ತೀನಿ. ಈ ಸಮಯದಲ್ಲಿ ಅಲ್ಲಿ ಅಪ್ಪ ದೀಕ್ಷಾಳಿಂದ ವಿಚ್ಛೇದನದ ಪತ್ರದಲ್ಲಿ ಸಹಿ ಮಾಡಿಸ್ಬಾರ್ದಿತ್ತು. ಅವಳಿಗೆ ಬಹಳ ಸಂಕಟ ಇರುವಂತೆ ಅನ್ನಿಸ್ತು. ಎಷ್ಟೇ ಹೇಳಿದರೂ ಅವಳಿಗೆ ವಿಕ್ರಮನೇ ಗಂಡ. ದರ್ಶನ್, ಸಾಕು. ನಾನು ಮಾಡಿದ್ದು ನನ್ನ ಮಗಳ ಒಳ್ಳೆಯದಕ್ಕಾಗಿ. ಈಗ 1 ವರ್ಷದಿಂದ ಅವನಿಂದ ಯಾವುದೇ ತೊಂದರೆ ಇಲ್ಲ. ಆದರೆ ನನ್ನ ಮಗಳು ಅವನ ಹೆಂಡತಿ ಎಂಬ ಸ್ಥಾನದಲ್ಲಿ ಇರೋವರೆಗೆ ಅವಳಿಗೆ ಜೀವನದಲ್ಲಿ ಯಾವುದೇ ಸಂತೋಷ ಸಿಗೋದಿಲ್ಲ. ಪ್ರತಿ ಕ್ಷಣವೂ ನೊಂದು ನೊಂದು ನನ್ನ ಮಗು ಬದುಕ್ತಿದೆ. ಅದಕ್ಕೆ ಅವಳನ್ನ ನನಗೆ ಅವನಿಂದ ಪೂರ್ಣವಾಗಿ ಮರಳಿ ಕರೆತರಬೇಕು, ನಮ್ಮ ಹಳೆಯ ದೀಕ್ಷಾ ಆಗಿ. ಹ್ಞೂ, ಆದರೆ ವಿಕ್ರಮ್ ಆ ವಿಚ್ಛೇದನದ ಅರ್ಜಿಗೆ ಸಹಿ ಹಾಕ್ತಾನೆ ಅಂತ ನನ್ನ ನಂಬಿಕೆ. ಇಲ್ದಿದ್ರೆ ಎಲ್ಲಿಯವರೆಗೂ ಹೋಗೋದಕ್ಕೆ ವಿಶ್ವನಾಥ್ಗೆ ಸಂಕೋಚ ಇಲ್ಲ. ದೀಕ್ಷಾ, ನೀನು ಯಾಕೆ ಹೀಗೆ ಸಪ್ಪಗಿದೆಯಾ? ಏನಾದರೂ ಸಮಸ್ಯೆ ಇದೆಯಾ ನಿನಗೆ? ಏನಾದರೂ ಬಾಯ್ಬಿಟ್ಟು ಹೇಳು. ಒಂದು ಕ್ಷಣ ಶ್ರುತಿಯ ಹತ್ರ ಎಲ್ಲವನ್ನ ಹೇಳೋಣವೇ ಅಂತ ಅನ್ನಿಸ್ತು. ಬೇಡ, ತನ್ನ ಸಂಕಟಗಳನ್ನ ತಾನೇ ಅನುಭವಿಸಿದ್ರೆ ಸಾಕು. ತನ್ನ ಸುತ್ತಲಿರೋ ತನ್ನ ಪ್ರೀತಿಸೋರನ್ನ ಕೂಡ ಸಂಕಟಕ್ಕೆ ತಳ್ಳೋದಕ್ಕೆ ಆಗೋದಿಲ್ಲ. ಕಣ್ಣಿನಿಂದ ಒಂದು ಹನಿ ಕೆಳಗೆ ಬಿತ್ತು. ಏನಿಲ್ಲ ಶ್ರುತಿ, ನಾನು ಚೆನ್ನಾಗಿದ್ದೀನಿ. ಒಂದು ಮಸುಕಾದ ನಗು ಅವಳಿಗೆ ನೀಡಿ ಎದ್ದು ಫ್ರೆಶ್ ಆಗೋದಕ್ಕೆ ಹೋದ್ಲು. ಕೆಲವು ದಿನಗಳು ಹಾಗೆಯೇ ಹೋದವು. ಆ ದಿನಗಳೆಲ್ಲ ದೀಕ್ಷಾ ಬಹಳ ಸಂಕಟದಲ್ಲಿದ್ಲು. ಆದರೆ ಶ್ರುತಿಯ ಕಾಳಜಿ ಮತ್ತು ಪ್ರೀತಿ ಅವಳನ್ನ ಮತ್ತೆ ಹಳೆಯ ದೀಕ್ಷಾ ಮಾಡ್ತು. ಕ್ಲಾಸಿಗೆ ಹೋಗದೆ ತಪ್ಪಿಸ್ಕೊಳ್ಳಲು ನೋಡ್ತಿದ್ದಾಳೆ ಶ್ರುತಿ. ಆದರೆ ದೀಕ್ಷಾ ಅವಳನ್ನ ಕೈಯಾರೆ ಹಿಡಿದ್ಲು. ಅಯ್ಯೋ, ಕಿವಿ ಬಿಡು ಹುಡುಗಿ, ಹೀಗಿಡಿದ್ರೆ ನನ್ನ ಕಿವಿ ಕಿತ್ತು ಹೋಗುತ್ತೆ. ಹೋಗಲಿ, ಕ್ಲಾಸಿಗೆ ಹೋಗದೆ ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ತಿದೆಯಲ್ಲ. ನನ್ನ ಪ್ರೀತಿಯ ದೀಕ್ಷಾ, ಈ ಗಂಟೆಯಲ್ಲಿ ನಾನು ಹೇಗಿದ್ದರೂ ಕ್ಲಾಸಿಗಿಲ್ಲ. ಆ ತುರಿಕೆ ವಿಲ್ಸನ್ ಸರ್ ಕಂಡ್ರೆ ನನಗೇ ತುರಿಕೆ ಬರುತ್ತೆ. ನನಗೊಂದು ಪೆಟ್ಟು ಕೊಡೋದು ಅವರ ಮುಖ್ಯ ಕೆಲಸ. ಅದಕ್ಕೆ ಏನೇ ಆದರೂ ನಾನು ಬರೋದಿಲ್ಲ, ನೀನು ಹೋಗು. ಆದರೂ ಶ್ರುತಿ, ಯಾವುದೂ ಇಲ್ಲ, ನೀನು ಹೋಗು. ನಾನು ಇಲ್ಲಿ ಒಂದು ಸುತ್ತು ಹಾಕ್ತೀನಿ. ಇವಳಿಂದ ಸೋತೋಗ್ಬಿಟ್ಟನಲ್ಲ. ಅಷ್ಟು ಹೇಳಿ ದೀಕ್ಷಾ ಕ್ಲಾಸಿಗೆ ಹೋದ್ಲು. ಶ್ರುತಿ ನೇರ ಕ್ಯಾಂಟೀನ್ಗೆ ಹೋದ್ಲು. ಅಣ್ಣ, ಒಂದು ಡಬಲ್ ಸ್ಟ್ರಾಂಗ್ ಚಹಾ ಕೊಡಿ. ಆಹಾ, ಇಂದೂ ಕ್ಲಾಸ್ ಕಟ್ ಮಾಡಿದ್ಯಾ ತುಂಟಿ? ಓ, ಆ ಮನುಷ್ಯ ನಮ್ಮನ್ನು ಬಹಳ ಆಟ ಆಡಿಸ್ತಿದ್ದಾನೆ. ಅವನನ್ನು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ. ಅದಕ್ಕೆ ಅಲ್ಲಿಂದ ಓಡಿ ಬಂದೆ. ಒಳ್ಳೇದು. ಚಹಾ ಕುಡಿದು ಇನ್ನು ಏನು ಮಾಡೋದು ಅಂತ ಆಲೋಚಿಸಿ ನಿಂತಾಗ ಲೈಬ್ರರಿವರೆಗೆ ಹೋಗೋಣ ಎಂಬ ಆಲೋಚನೆ ಬಂತು. ಹಾಗೆಯೇ ಲೈಬ್ರರಿ ಮುಂದೆ ಬಂದು ಒಳಗೆ ಹೋದ್ಲು. ಆಹಾ, ಇಷ್ಟು ದೊಡ್ಡ ಲೈಬ್ರರಿ ಇಲ್ಲಿತ್ತೆ ಅಂತ ಹೇಳ್ತಾ ಅವಳು ಅದರೊಳಗೆ ನಡೆದ್ಲು. ಕ್ಲಾಸ್ ಸಮಯ ಆದ್ದರಿಂದ ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಸ್ವಲ್ಪ ಮುಂದೆ ನಡೆದಾಗ ಸಿದ್ಧಾರ್ಥ ಒಂದು ಪುಸ್ತಕ ಓದುತ್ತಾ ಕೂತಿದ್ದ. ಇವನೇನಿಲ್ಲಿ? ತಕ್ಷಣ ಸಿದ್ಧಾರ್ಥ್ ಶ್ರುತಿಯನ್ನು ನೋಡ್ತಾನೆ. ಇವಳೇನಿಲ್ಲಿ? ಇಬ್ಬರು ಅಸಡ್ಡೆಯಿಂದ ನೋಡಿದ್ರು. ಶ್ರುತಿ ಒಂದು ಪುಸ್ತಕ ತೆಗೆದುಕೊಂಡು ಅವನ ಎದುರಿಗಿರೋ ಸೀಟ್ನಲ್ಲಿ ಕೂತ್ಲು ಮತ್ತು ಸುಮ್ಮನೆ ಅವನು ಓದ್ತಾ ಇರೋ ಪುಸ್ತಕ ಯಾವುದು ಅಂತ ಕಣ್ಣಿನ ಮೂಲೆಯಿಂದ ನೋಡಿದ್ಲು. ರೋಮಿಯೋ ಆ್ಯಂಡ್ ಜೂಲಿಯೆಟ್. ಶ್ರುತಿ ನೋಡೋದನ್ನು ಕಂಡು ಸಿದ್ಧಾರ್ಥ್ ಅವಳನ್ನು ಕೆಣಕಲು ಶುರು ಮಾಡ್ದ. ಅಲ್ಲ ತುಂಟಿ, ಜಾಗ ಬದಲಿಸಿ ಲೈಬ್ರರಿಗೆ ಬಂದಿದ್ಯಾ? ಓಹೋ, ಮಿಸ್ಟರ್ ಗಾನಕೋಗಿಲೆ ಇಲ್ಲಿ ಹಾಡು ಹಾಡಲು ಬಂದಿರ್ಬೋದು ಅಲ್ವೇ? ಲೇ, ಬೇರೆಯವ್ರನ್ನ ಹೋಗರಿ, ನನ್ನ ಹತ್ರ ಆಟ ಆಡಿದ್ರೆ ನಿನಗೆ ತಿಳಿಯುತ್ತೆ. ಆಹಾ, ಹಾಗಾದರೆ ತಿಳಿದ ಮೇಲೆ ಮುಂದಿನ ವಿಷಯ. ಅಷ್ಟು ಹೇಳಿ ಅವನು ಅವಳ ಹತ್ರ ಮುಖ ತಂದ. ತಕ್ಷಣದ ಸಿದ್ಧಾರ್ಥನ ಕೆಲಸ ಕಂಡವಳು ಗಾಬರಿಯಾದ್ಲು. ಅವನ ಉಸಿರು ಮುಖಕ್ಕೆ ತಗಲಿದಾಗ ಹೇಳಲಾಗದ ಒಂದು ಅನುಭವವಾಯಿತು. ಏನು ಶ್ರುತಿ, ನೀನು ಯಾರು ಅಂತ ತೋರಿಸೋದಿಲ್ವೇ? ನೀವು ಅತ್ತ ಸರಿರಿ, ನನಗೆ ಹೋಗಬೇಕು. ಇಲ್ದಿದ್ರೆ ಅವಳು ಅವನನ್ನು ತಳ್ಳಿ ಓಡಲು ಹೋದಾಗ ಅವನು ಅವಳನ್ನು ಎಳೆದು ಗೋಡೆಗೆ ಅಂಟಿಸಿ ಅವಳ ತುಟಿಗಳನ್ನು ಕ್ಷಣಾರ್ಧದಲ್ಲಿ ತನ್ನದಾಗಿಸ್ಕೊಂಡ. ಶ್ರುತಿ ವಿರೋಧಿಸಲು ಸಾಧ್ಯವಾಗುವ ಮೊದಲೇ ಅವನು ಅವಳ ತುಟಿ ಸವಿದಿದ್ದ. ಅವಳ ಕೈಗಳು ಅವನ ಬೆನ್ನ ಮೇಲೆ ಗಟ್ಟಿಯಾದವು. ದೀರ್ಘವಾದ ಒಂದು ಚುಂಬನದ ನಂತರ ಅವನು ಅವಳನ್ನು ಬಿಟ್ಟಾಗ
ಅವಳು ಬಹಳ ಏದುಸಿರು ಬಿಡ್ತಿದ್ಲು. ಕಣ್ಣುಗಳು ಹರಿದ್ವು. ಅದನ್ನು ಕಂಡಾಗ ಸಿದ್ಧಾರ್ಥ್ಗೆ ಬಹಳ ಸಂಕಟ ಆಯಿತು. ಶ್ರುತಿ ಕೋಪದಿಂದ ಸಿದ್ಧಾರ್ಥನಿಗೆ ಹೊಡೆದ್ಲು. ಯಾಕೆ ನನ್ನ ಜೊತೆ ಹೀಗೆ? ಅವಳು ಅವನ ಶರ್ಟ್ ಹಿಡಿದು ಅಲುಗಾಡಿಸ್ತಾ ಕೇಳಿದ್ಲು. ಅವಳು ಮತ್ತೆ ಅವನಿಗೆ ಹೊಡಿತಿದ್ಲು. ಶ್ರುತಿ ಸಾಕು ಅಷ್ಟೇ ಹೇಳಿ ಅವಳ ಕೈಗಳನ್ನ ಬಲವಾಗಿ ಹಿಡಿದು ಅವನು ಅವಳನ್ನು ತನ್ನ ಎದೆಗೆ ಅಪ್ಕೊಂಡ. ಅವಳು ಬಿಡಿಸ್ಕೊಳ್ಳಲು ನೋಡಿದ್ರೂ ಅವನು ಅವಳನ್ನು ಇನ್ನಷ್ಟು ಹತ್ರ ಕೇಳ್ಕೊಂಡ. ಶ್ರುತಿ ಅವನು ಮೃದುವಾಗಿ ಕರೆದ. ಮಾಡಿದ್ದು ತಪ್ಪು ಅಂತ ತಿಳಿದಿದೆ, ಆದರೆ ನನ್ನವಳು ಅಂತ ನಾನು ಮನಸ್ಸಿನಲ್ಲಿ ನಿರ್ಧರಿಸಿದ್ರಿಂದ ಹಾಗೆ ಮಾಡಿದೆ. ತಕ್ಷಣದ ಅವನ ಮಾತನ್ನು ಕೇಳಿ ಶ್ರುತಿ ಒಮ್ಮೆ ಬೆಚ್ಚಿಬಿದ್ಲು. ಏನು ಬೆಚ್ಚಿಬಿದ್ಯಾ? ನನಗಿಂದು ನಿನ್ನೆಯೋ ಶುರುವಾದದ್ದಲ್ಲ ಈ ತುಂಟಿ ಮೇಲಿನ ಇಷ್ಟ. ವರ್ಷಗಳೇ ಆಗಿವೆ. ಮತ್ತು ಯಾವಾಗಲೂ ನನ್ನ ಅಸಡ್ಡೆಯಿಂದ ನೋಡಿ ಹೋಗೋ ನಿನ್ನ ಹತ್ರ ಹೇಳಲು ಒಂದು ಸಂಕೋಚ. ಆದರೆ ಈಗ ಯಾಕೋ ಹೇಳಬೇಕನ್ನಿಸ್ತು. ಇಷ್ಟೇ ಹುಡುಗಿ, ನನ್ನ ಮೇಲೆ ನಿನಗಿಷ್ಟನಾ ಅಥವಾ ಬೇರೆ ಯಾರಾದರೂ ಈ ಮನಸ್ಸಿನಲ್ಲಿ ಸೇರಿಕೊಂಡಿದ್ದಾರಾ? ಅದನ್ನು ಕೇಳುವಾಗ ಸಿದ್ಧಾರ್ಥನ ಧ್ವನಿ ನಡಕ್ತಿತ್ತು. ಇದ್ದಾರೆ. ಅತಿ ವೇಗವಾಗಿ ಬಂದ ಶ್ರುತಿಯ ಮರು ಉತ್ತರ ಕೇಳಿ ಸಿದ್ಧಾರ್ಥ್ ಒಮ್ಮೆ ನಡುಗ್ದ. ಯಾರು? ತುಂಬಿ ಬಂದ ಕಣ್ಣುಗಳನ್ನು ಅವಳಿಂದ ದೂರ ಮಾಡಿ ಅವನು ಕೇಳಿದ. ಗಾನ ಕೋಗಿಲೆ ಮಿಸ್ಟರ್ ಸಿದ್ಧಾರ್ಥ್ ಶೇಖರ್. ನಾನಾ? ಅದನ್ನು ಕೇಳಿದ ತಕ್ಷಣ ಸಂತೋಷದಿಂದ ಅವಳನ್ನ ಗಟ್ಟಿಯಾಗಿ ಅಪ್ಕೊಂಡ. ಮರಳಿ ಅವಳೇ ಕೂಡ. ಆ 1 ಗಂಟೆ ಇಬ್ಬರು ಅವರದ್ದೇ ಲೋಕದಲ್ಲಿ ಮುಳುಗಿದ್ರು. ತನ್ನ ಪ್ರೇಮವನ್ನು ತನಗೆ ನೀಡಿದ್ದಕ್ಕಾಗಿ ಅವರಿಬ್ಬರು ದೇವರಿಗೆ ಧನ್ಯವಾದವನ್ನು ಹೇಳಿದರು. ಮರಳಿ ಬಹಳ ಸಂತೋಷದಿಂದ ಕ್ಲಾಸಿಗೆ ಬಂದ ಶ್ರುತಿಯನ್ನು ದೀಕ್ಷಾ ಕಣ್ರೆಪ್ಪೆ ಇಕ್ಕದೆ ನೋಡ್ತಾ ನಿಂತಳು. ಶ್ರುತಿ ಓಡಿ ಬಂದು ದೀಕ್ಷಾಳನ್ನು ಗಟ್ಟಿಯಾಗಿ ಅಪ್ಕೊಂಡ್ಳು. ಅವಳೆರಡೂ ಕೆನ್ನೆಗಳಿಗೂ ಮತ್ತೆ ಮತ್ತೆ ಮುತ್ತಿಟ್ಲು. ನನ್ನ ಶ್ರುತಿ, ನೀನು ಹೀಗೆ ಪ್ರೀತಿಸಿದ್ರೆ ನಾನು ಸತ್ತು ಹೋಗ್ತೀನಿ. ಇರಲಿ, ಏನು ಈ ಪ್ರೇಮ ಪ್ರದರ್ಶನದ ಕಾರಣ? ನಿನಗೆ ಏನಾದರೂ ಬಂಪರ್ ಹೊಡಿತಾ? ಹೊಡೀತು ಮಗಳೇ, ಹೊಡೀತು. ಸಿದ್ಧಾರ್ಥ್ ಎಂಬ ಬಂಪರ್. ಸಿದ್ಧಾರ್ಥ್ ನನ್ನ ಮುಂದೆ ಮನಸ್ಸು ತೆರೆದ. ದೀಕ್ಷಾ, ನನ್ನಂತೆ ಆ ಮನಸ್ಸಿನಲ್ಲೂ ಪ್ರೇಮ ಇತ್ತು. ನನಗೆ ತಿಳಿಯದಂತೆ ಸಿದ್ಧಾರ್ಥ್ ನನ್ನ ಪ್ರೀತಿಸ್ತಿದ್ದ. ಅದನ್ನು ಕೇಳಿದ ತಕ್ಷಣ ದೀಕ್ಷಾಳಿಗೆ ಸಂತೋಷದಿಂದ ಕಣ್ಣು ತುಂಬಿ ಬಂತು. ಮತ್ತು ಶ್ರುತಿಗೆ ಅವಳು ಪ್ರೇಮವನ್ನು ನೀಡಿದ ದೇವರಿಗೆ ಅವಳು ಧನ್ಯವಾದವನ್ನು ಹೇಳಿದ್ಲು. 3ನೇ ಸೆಮಿಸ್ಟರ್ ಈಗ ಅವರಿಗೆ ಪಾಠ ಮತ್ತು ಪ್ರಾಜೆಕ್ಟ್ ಎಲ್ಲವೂ ಆಗಿ ಪೂರ್ತಿ ಕೆಲಸದಲ್ಲೇ ಇದ್ದಾರೆ. ಕೆಲಸದ ನಡುವೆಯೂ ತನ್ನ ಪ್ರಿಯತಮನನ್ನು ನೆನೆಯದ ಒಂದು ದಿನವೂ ದೀಕ್ಷಾಳ ಜೀವನದಲ್ಲಿರಲಿಲ್ಲ. ಯಥಾ ಪ್ರಕಾರ ಒಂದು ಸೋಮವಾರ ದೀಕ್ಷಾ ಕ್ಲಾಸ್ನಲ್ಲಿ ಕೂತಿದ್ದಾಳೆ. ಅಷ್ಟರಲ್ಲಿ ಶ್ರುತಿ ಓಡೋಡಿ ಬರ್ತಿದ್ದಾಳೆ. ಅಯ್ಯೋ ಶ್ರುತಿ, ನೀನು ಯಾಕೆ ಹೀಗೆ ಓಡಿ ಬರ್ತಿದ್ಯಾ? ಸಂತೋಷದಿಂದಲೇ? ಹೌದು, ನೀನಷ್ಟು ಯೋಚಿಸ್ಬೇಡ. ನಮ್ಮ ಕಾಲೇಜಿನ ಚೇರ್ಮನ್ಗಳಲ್ಲಿ ಒಬ್ಬರು ಬಂದಿದ್ದಾರೆ. ಅದಕ್ಕೆ ನಿನಗೆ ಯಾಕಿಷ್ಟು ಸಂತೋಷ? ಮತ್ತು ಅದೊಂದು ಅದ್ಭುತ ವ್ಯಕ್ತಿ, ಸುಂದರ ಮತ್ತು ಆಕರ್ಷಕ. ಅಯ್ಯೋ ಸಿದ್ಧಾರ್ಥ್, ಕೇಳಿಸ್ಕೊಳ್ಬಾರ್ದು. ಕೇಳಿಸ್ಕೊಂಡ್ರೆ ನನಗೇನು? ಈ ಕಾಲೇಜಿನ ಪ್ರತಿ ಹುಡುಗಿಯರ ಕ್ರಶ್ ಅವರು. ಒಂದು ನೋಟಕ್ಕಾಗಿ ಎಲ್ಲರೂ ಹಂಬಲಿಸ್ತಾರೆ. ಆ ಕಣ್ಣುಗಳು ಮತ್ತು ಮೀಸೆ ಗಡ್ಡ, ಉಫ್, ಬೇರೆ ದಾರಿಯೇ ಇಲ್ಲ. ಮತ್ತು ಅವರೊಬ್ಬ ಒಳ್ಳೆ ಶಿಕ್ಷಕ ಕೂಡ, ಬಹಳ ಕೋಪಿಷ್ಟ. ಅವ್ರ ಕ್ಲಾಸಲ್ಲಿ ಒಂದು ನೊಣ ಕೂಡ ಅಲುಗಾಡೋದಿಲ್ಲ. ಎತ್ತಿ ಹೊರಗಾಕ್ತಾರೆ. ಅವ್ರನ್ನ ನೋಡಿದ್ರೆ ನಿನಗಾದರೂ ಒಮ್ಮೆ ಪ್ರೀತಿಸಿದ್ರೆ ಚೆನ್ನ ಅಂತ ಅನಿಸುತ್ತೆ. ನನ್ನ ಶ್ರುತಿ, ನಿಲ್ಲಿಸು ನಿನ್ನ ಚೇರ್ಮನ್ ಪುರಾಣ. ಸರಿ ಬೇಬಿ, ನೋಡಲಿರೋ ಉತ್ಸವವನ್ನು ಹೇಳಿ ತಿಳಿಸ್ಬೇಕಿಲ್ವಲ್ಲ? ಆಗಲೂ ದೀಕ್ಷಾಳ ಹೃದಯ ಬಡಿತ ಬಹಳ ಹೆಚ್ಚಾತಂತ ಅವಳಿಗೆ ಅನ್ನಿಸ್ತು. ಪ್ರಿಯವಾದದ್ದೇನೋ ಹತ್ತಿರಕ್ಕೆ ಬರ್ತಿರೋ ಅಂತೆ. ಎದೆಗೆ ತಾಕೊಂಡಿರುವ ತಾಳಿನ ಅವಳು ಗಟ್ಟಿಯಾಗಿಡಿದ್ಲು. ಹತ್ತದಲ್ಲೇ ತನ್ನ ತಾಳಿಯ ಒಡೆಯ ಇದ್ದಾನೆ ಅಂತ ತಿಳಿಯದೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ. ಹಾಗೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.